ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಹಲವು ಸಚಿವರ ಹೇಳಿಕೆಗಳು ಅಲ್ಲೋಲ ಕಲ್ಲೋಲನವನ್ನೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ವಿಪಕ್ಷವಾದಂಥ ಬಿಜೆಪಿಯ ಕತೆ. ಕಾಂಗ್ರೆಸ್ ಮಾತ್ರವಲ್ಲ, ಬಿಜೆಪಿಯಲ್ಲೂ ಕ್ರಾಂತಿ ಆಗುತ್ತೆ. ಸೆಪ್ಟೆಂಬರ್ಗೆ ಬಿಜೆಪಿಯಲ್ಲೂ ಕ್ರಾಂತಿ ಆಗಲಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ KN ರಾಜಣ್ಣ ಹೇಳಿಕೆ ಕೊಟ್ಟಿರುವಂಥದ್ದು. ದೇಶದ ಪ್ರಧಾನಿಯೂ ಬದಲಾಗಬಹುದು ಅಂತ ಹೇಳಿದ್ದಾರೆ ಸಚಿವ ರಾಜಣ್ಣ. ಸೆಪ್ಟೆಂಬರ್ ವೇಳೆಗೆ ಪ್ರಧಾನಿಗೆ 75 ವರ್ಷ ತುಂಬಲಿದೆ. ಮೋದಿ ಅವರು ಮಾರ್ಗದರ್ಶಕ ಮಂಡಳಿಯನ್ನು ಸೇರಬಹುದು ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ನಿಯಮದಂತೆ ಪ್ರಧಾನಿ ಮಂಡಳಿಯನ್ನು ಸೇರಬಹುದು. ಸೆಪ್ಟೆಂಬರ್ಗೆ ಹೆಚ್ಚು ರಾಜಕೀಯ ಬೆಳವಣಿಗೆ ಆಗಬಹುದು ಅಂತ ಹೇಳಿದ್ದಾರೆ ರಾಜಣ್ಣ. ಹೀಗಾಗಿ ಎಲ್ಲರೂ ಬದಲಾವಣೆಯ ಪರ್ವವನ್ನು ಬಯಸ್ತಾ ಇದ್ದಾರೆ ಅಂತ ಸಚಿವ KN ರಾಜಣ್ಣ ಹೇಳಿದ್ದಾರೆ. ಕಾಂಗ್ರೆಸ್ ಅಷ್ಟೇ ಅಲ್ಲ, ಬಿಜೆಪಿಯಲ್ಲೂ ಕೂಡ ಕ್ರಾಂತಿ ಆಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸಚಿವರು. ಸೆಪ್ಟೆಂಬರ್ಗೆ ಬಿಜೆಪಿಯಲ್ಲೂ ಒಂದು ದೊಡ್ಡ ಕ್ರಾಂತಿ ಆಗಲಿದೆ ಅಂತ ಹೇಳಿದ್ದಾರೆ ಸಚಿವ ರಾಜಣ್ಣ. ಇತ್ತೀಚೆಗೆ ರಾಜಣ್ಣ ಅವರು ವಿಧಾನಸೌಧದಲ್ಲಿ ಒಂದು ಹೇಳಿಕೆ ಕೊಟ್ಟರು. ಸೆಪ್ಟೆಂಬರ್ ನಂತರದಲ್ಲಿ ನಮ್ಮ ರಾಜ್ಯದಲ್ಲಿ ಅಂದರೆ ಕಾಂಗ್ರೆಸ್ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ ಅನ್ನುವಂಥ ಒಂದು ಹೇಳಿಕೆ ಕೊಟ್ಟರು. ಬ್ಯಾಕ್ ಟು ಬ್ಯಾಕ್ ಈ ಥರದ ಸಚಿವರ ಹೇಳಿಕೆಗಳು, ಇದೆಲ್ಲದರ ಮಧ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಅಲ್ಲೋಲ ಕಲ್ಲೋಲವೇ ಸೃಷ್ಟಿ ಆಗುತ್ತಾ, ಬದಲಾವಣೆ ಪರ್ವ ಎದುರಾಗುತ್ತಾ, ಇದೆಲ್ಲವನ್ನು ಕಾದು ನೋಡ್ತಾ ಇದ್ದಾರೆ. ಇದೀಗ ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಸಚಿವ ರಾಜಣ್ಣ ಅವರು. ಬರೀ ಕಾಂಗ್ರೆಸ್ ಅಷ್ಟೇ ಅಲ್ಲ, ಬಿಜೆಪಿಯಲ್ಲೂ ಒಂದು ಬದಲಾವಣೆ ಆಗುತ್ತೆ ಅಂತ. ಮೋದಿಯವರದ್ದೇ ನಿಯಮದ ಪ್ರಕಾರ ಅವರಿಗೆ 75 ವರ್ಷ ತುಂಬುತ್ತೆ ಸೆಪ್ಟೆಂಬರ್ ಹೊತ್ತಿಗೆ. ಅವರು ಕೂಡ ಬದಲಾಗಿ ಈ ಒಂದು ಮಾರ್ಗದರ್ಶಕ ಮಂಡಳಿಯನ್ನು ಸೇರಬಹುದು ಮೋದಿಯವರು ಕೂಡ. ಅಂದರೆ ಕೇಂದ್ರದಲ್ಲೂ ಒಂದು ಬಹುದೊಡ್ಡ ಬದಲಾವಣೆ ಆಗುತ್ತೆ, ಬಿಜೆಪಿಯಲ್ಲೂ ಕ್ರಾಂತಿ ಆಗುತ್ತೆ. ಈ ರೀತಿಯಾಗಿ ಮತ್ತೊಂದು ಹೇಳಿಕೆಯನ್ನು ಬಿಜೆಪಿ ವಿಚಾರವಾಗಿ ಸಚಿವ ರಾಜಣ್ಣ ಕೊಟ್ಟಿರುವಂಥದ್ದು. ಗೊತ್ತಿಲ್ಲ ಕೇಂದ್ರದಲ್ಲಿ ನಾಯಕತ್ವ ಬದಲಾಗುತ್ತಾ ಅಥವಾ ಇಲ್ಲಿ ರಾಜ್ಯ ಬಿಜೆಪಿಯಲ್ಲೂ ವಿಪಕ್ಷ ನಾಯಕರು, ರಾಜ್ಯಾಧ್ಯಕ್ಷರ ಸ್ಥಾನವೂ ಬದಲಾಗುತ್ತಾ, ಒಂದು ಬಹುದೊಡ್ಡ ಮೇಜರ್ ಸರ್ಜರಿ ಏನಾದ್ರು ನಡೆಯುತ್ತಾ, ಈ ಕಡೆ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತಾ, DK ಶಿವಕುಮಾರ್ ಅವರೇನಾದರೂ CM ಗದ್ದುಗೆ ಹಿಡಿತಾರಾ, ಈ ಥರದ್ದೆಲ್ಲವೂ ಒಂದಷ್ಟು ಚರ್ಚೆಗಳು, ಕನ್ಫ್ಯೂಷನ್ಸ್ ಅವರದ್ದೇ ಶಾಸಕರಲ್ಲಿ, ನಾಯಕರುಗಳಲ್ಲಿ ಕಾಡ್ತಾ ಇರುವಂಥದ್ದು. ಇದೆಲ್ಲದಕ್ಕೂ ಫೈನಲ್ ಆನ್ಸರ್ ಹೈಕಮಾಂಡ್ ಕೊಡಬೇಕು ಅಥವಾ ಖುದ್ದು ಮುಖ್ಯಮಂತ್ರಿಗಳೇ ಕೊಡಬೇಕು. ಆ ಯಾವ ಉತ್ತರವೂ ಇನ್ನೂ ಕೂಡ ಸಿಕ್ಕಿಲ್ಲ. ಒಟ್ಟಾರೆಯಾಗಿ ಕಾದು ನೋಡಬೇಕಾಗಿದೆ. ಈ ಥರದ ಒಂದು ಹೇಳಿಕೆಗಳ ವಿಚಾರವಾಗಿ ಸಚಿವ ರಾಜಣ್ಣ ಮತ್ತೊಂದು ಹೇಳಿಕೆ ಬಿಜೆಪಿ ವಿಚಾರವಾಗಿ ಕೊಟ್ಟಿರುವಂಥದ್ದು. ಕೇಂದ್ರದಲ್ಲೂ ಮೋದಿಯವರು ಬದಲಾಗಬಹುದು ಅಂತ. ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದಂತಹ ನಾಯಕರ ಕಾಳಗ. ಮತ್ತೊಂದೆಡೆ ನಾಯಕರ ಸಿಟ್ಟು ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. 4 ದಿನಗಳಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂತಹ ಅಶೋಕ್, 10 ಮಂದಿ ಕೇಂದ್ರ ನಾಯಕರ ಭೇಟಿ ಮಾಡಿರುವಂತಹ ಅಶೋಕ್, ವಿಪಕ್ಷ ನಾಯಕರು. ಕೇಂದ್ರದ ನಾಯಕರ ಜೊತೆ ಅಶೋಕ್ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚಿಸಿದ್ದಾರೆಂಬ ಗುಸುಗುಸು ಬರ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದೆ ನಾಯಕರ ಕಾಳಗ. ಎಲ್ಲೋ ಒಂದು ಕಡೆ ಅಶೋಕ್, ವಿಪಕ್ಷ ನಾಯಕರು ಮತ್ತು ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನಡುವೆ ಏನೋ ಒಂದು ಸರಿ ಇಲ್ಲ ಅನ್ನುವಂಥ ಚರ್ಚೆ ಪದೇ ಪದೇ ಬರುತ್ತೆ. ಮತ್ತೊಂದು ಕಡೆ ಅಸಮಾಧಾನಿತ ರೆಬೆಲ್ ಶಾಸಕರು ಒಂದಷ್ಟು ಜನ ಇದ್ದಾರೆ. ಅಂದರೆ BY ವಿಜಯೇಂದ್ರ ಅವರ ಬದಲಾವಣೆ ಆಗಲೇಬೇಕು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅನ್ನುವಂಥ ರೀತಿಯಲ್ಲಿ ಅವರು ಮೀಟಿಂಗ್ಸ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಈ ಕಡೆ ಬಿಜೆಪಿಯದ್ದೇ ಒಂದಷ್ಟು ಕಾರ್ಯಕ್ರಮಗಳೇ ಅಶೋಕ್ ಅವರೇ ಹಾಜರಿಯಾಗಿಲ್ಲ. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಮಧ್ಯ ಕಳೆದ 4 ದಿನಗಳಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಅಶೋಕ್ ಅವರು. ಮಹತ್ವದ ಮೀಟಿಂಗ್ಸ್ ಮಾಡಿದ್ದಾರೆ ಹೈಕಮಾಂಡ್ ನಾಯಕರುಗಳ ಜೊತೆಗೆ. ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆಯೂ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಸೊ ನೋಡಬೇಕಾಗಿದೆ ಏನಾಗುತ್ತೆ ಡೆವಲಪ್ಮೆಂಟ್ಸ್ ಬಿಜೆಪಿಯಲ್ಲಿ ಅನ್ನುವಂಥದ್ದು. ಅಶೋಕ್ ಪ್ರವಾಸದ ಬೆನ್ನಲ್ಲೇ ಬಿಜೆಪಿಗರ ಮಹತ್ವದ ಸಭೆ ನಡೆದಿದೆ. ನಿನ್ನೆ ಅಶ್ವಥ್ ನಾರಾಯಣ್ ನಿವಾಸದಲ್ಲಿ ನಡೆದಿರುವಂತಹ ಮೀಟಿಂಗ್. ಮಾಜಿ CM, ಕೇಂದ್ರ ಸಚಿವರು ಹಾಗೂ ರೆಬೆಲ್ ನಾಯಕ, ತಟಸ್ಥ ಬಣದ ನಾಯಕರು ಭಾಗಿಯಾಗಿದ್ದಂತಹ ಸಭೆಗೆ ಗೈರು. ಸಭೆಗೆ ಗೈರಾಗಿದ್ದಂತಹ ವಿಪಕ್ಷ ನಾಯಕ ಅಶೋಕ್ ದೆಹಲಿಯಿಂದ ವಾಪಸ್ ಬಂದಿದ್ದರೂ ಕೂಡ ಮೀಟಿಂಗ್ಗೆ ಗೈರಾಗಿದ್ದಾರೆ. BY ವಿಜಯೇಂದ್ರ ಆಹ್ವಾನ ನೀಡಿದ್ದಾರೆಂದು ಸಭೆಗೆ ಗೈರಾದ್ರ ಅಶೋಕ್ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ತೀವ್ರ ಕುತೂಹಲ ಮೂಡಿಸಿದ ಅಶೋಕ್ ಅವರ ನಡೆ. ನಿನ್ನೆ ಅಶ್ವಥ್ ನಾರಾಯಣ್ ಅವರ ನಿವಾಸದಲ್ಲಿ ಒಂದು ಮೀಟಿಂಗ್ ಆಗುತ್ತೆ. BY ವಿಜಯೇಂದ್ರ ಆಹ್ವಾನ ಕೊಟ್ಟಿದ್ರು ಒಂದಷ್ಟು ನಾಯಕರುಗಳಿಗೆ. ಈ ಒಂದು ಮೀಟಿಂಗಿಗೂ ಕೂಡ ವಿಪಕ್ಷ ನಾಯಕ ಅಶೋಕ್ ಅವರು ಗೈರಾಗಿರುವಂಥದ್ದು. ಎಲ್ಲೋ ಒಂದು ಕಡೆ ಡೆಲ್ಲಿಯಿಂದ ವಾಪಸ್ ಬಂದಿದ್ರು, ಹಾಜರಾಗಿಲ್ಲ ಮೀಟಿಂಗ್ಗೆ. ಏನಾಗ್ತಾ ಇದೆ ಡೆವಲಪ್ಮೆಂಟ್ಸ್, ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ನಿನ್ನೆ ಅಶ್ವಥ್ ನಾರಾಯಣ್ ಅವರ ನಿವಾಸದಲ್ಲಿ ಒಂದು ಮೀಟಿಂಗ್ ಆಗುತ್ತೆ ಎಲ್ಲ ನಾಯಕರದು. BY ವಿಜಯೇಂದ್ರ ಅವರ ಆಹ್ವಾನವನ್ನು ಕೂಡ ಕೊಟ್ಟಿರ್ತಾರೆ.
ಡೆಲ್ಲಿಯಿಂದ ಆರ್ ಅಶೋಕ್ ವಾಪಸ್ ಆಗಿದ್ರು ಕೂಡ ಈ ಒಂದು ಮೀಟಿಂಗ್ನ ಅಟೆಂಡ್ ಮಾಡಿಲ್ಲ. ಏನಾಗಬಹುದು ಆರ್ ಅಶೋಕ್ ಅವರ ನಡೆ ಅನ್ನುವಂಥದ್ದು ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ ಎಸ್ ಸಂತೋಷ್, ರಾಜ್ಯದಲ್ಲಿ ಕಳೆದ 10 ದಿನದಿಂದ ಒಂದು ಹೈ ವೋಲ್ಟೇಜ್ ಕೆಲವೊಂದಿಷ್ಟು ಹೈ ವೋಲ್ಟೇಜ್ ಮೀಟಿಂಗ್ ಗಳು ನಡೆದಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ನಿನ್ನೆ ಪ್ರಮುಖವಾದ ಮೀಟಿಂಗ್, ನಿನ್ನೆ 3ನೇ ಮೀಟಿಂಗ್ ನಡೆದಿದೆ ರಾಜ್ಯದಲ್ಲಿ, ಅದು ಕಳೆದ 10 ದಿನದಲ್ಲಿ ಅಂತ ಹೇಳ್ಬೋದು. ಈ ಮೀಟಿಂಗ್ ನಲ್ಲೂ ಸಹ ಒಂದ್ ರೀತಿಯಾಗಿ ದೊಡ್ಡ ದೊಡ್ಡ ನಾಯಕರುಗಳು ಎಲ್ಲರೂ ಕೂಡ ರಾಜ್ಯದ ಬಿಜೆಪಿಯ ದೊಡ್ಡ ತಲೆಗಳೇನಿದೆ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಪ್ರಮುಖವಾಗಿ ಯಾರೆಲ್ಲ ಅಂತ ನೋಡ್ತಾ ಹೋದ್ರೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಾಗಿರ್ತಾರೆ, ಅವರು ಕೂಡ ಭಾಗಿಯಾಗಿದ್ರು. ಮತ್ ಮಾಜಿ ಸಿಎಂ ಆದಂತ ಸದಾನಂದ ಗೌಡ ಭಾಗಿಯಾಗಿದ್ರು, ಸಿ.ಟಿ. ರವಿ, ವಿಜಯೇಂದ್ರ, ಗೋವಿಂದ್ ಕಾರಜೋಳ್ ಹಾಗೂ ಈ ರೀತಿಯಾದ ಸುನಿಲ್ ಕುಮಾರ್, ಈ ರೀತಿಯ ಪ್ರಮುಖ ನಾಯಕರುಗಳು ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಭಾಗಿಯಾಗದೆ ಇದ್ದು ದೊಡ್ಡ ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ಬೋದು. 4 ದಿನಗಳ ಕಾಲ ಡೆಲ್ಲಿ ಪ್ರವಾಸದಲ್ಲೇ ಇದ್ದಂತ ಆರ್ ಅಶೋಕ್ ಅವರು ಅದೇ ದಿನ ಅಂದ್ರೆ ನಿನ್ನೆ ಸಭೆ ನಡೆಯುವಂತ ಸಮಯದಲ್ಲೇ ಡೆಲ್ಲಿಯಿಂದ ನೇರವಾಗಿ ಬೆಂಗಳೂರಿಗೆ ವಾಪಸ್ ಆಗ್ತಾರೆ 2:30ಗೆ. ಇಲ್ಲಿ ಸಭೆ ಶುರು ಆಗದೆ 2:30-3 ಗಂಟೆ ಆಗಿರುತ್ತೆ. ಆದ್ರೂ ಕೂಡ ಈ ಸಭೆಗೆ ಯಾಕೆ ಬರೋದಿಲ್ಲ ಅಶೋಕ್ ಅಂತ ತೀವ್ರ ಕುತೂಹಲ ಮೂಡಿಸುತ್ತೆ. ಈ ಹಿಂದಿನ ಘಟನೆಗಳನ್ನ ಕೂಡ ಗಮನಿಸ್ತಾ ಹೋದ್ರೆ ಸಾಕಷ್ಟು ಬಾರಿ ಅಂದ್ರೆ ಅಶೋಕ್ ಅವರಿಗೆ ವಿಜೇಂದ್ರ ಆಹ್ವಾನ ನೀಡಿದಂತ ಸಭೆಗಳಿಗೆ ಅವ್ರು ಗೈರಾಗಿರ್ತಾರೆ. ಮತ್ತೆ ರಾಜ್ಯದಲ್ಲಿ ಮೊನ್ನೆ ಅಷ್ಟೇ ನಡೆದಂತ ಕೋರ್ ಕಮಿಟಿ ಮೀಟಿಂಗ್ ನಲ್ಲೂ ಕೂಡ ಅಷ್ಟೇ ಅಶೋಕ್ ಅವರು ಗೈರಾಗಿರ್ತಾರೆ. ರಾಧಾ ಮೋಹನ್ ದಾಸ್ ಅವರು ರಾಜ್ಯಕ್ಕೆ ಬಂದು 3 ದಿನಗಳ ಕಾಲ ಇಲ್ಲೇ ಬಿಜೆಪಿ ಕಚೇರಿಗೆ ಪ್ರತಿದಿನ ಬಂದು ವಿಸಿಟ್ ಕೊಟ್ಟು 3 ದಿನಗಳ ಕಾಲ ರಾಜ್ಯದಲ್ಲೇ ಉಳಿದಂತ ಸಂದರ್ಭದಲ್ಲಿ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೇರ್ ಮಾಡದೆ 3 ದಿನಗಳ ಕಾಲ ಅವ್ರು ಇಲ್ಲಿ ಬರೋದಿಲ್ಲ. ಎಲ್ಲೋ ಒಂದ್ ಕಡೆ ಈಗ 10 ನಾಯಕರಿಗೆ ಅಂದ್ರೆ 10 ಕೇಂದ್ರದ ನಾಯಕರಿಗೆ ಹೋಗಿ ಭೇಟಿ ಮಾಡಿರ್ತಕ್ಕಂಥದ್ದು ಅಶೋಕ್, ಎಲ್ಲೋ ಒಂದ್ ಕಡೆ ಹೋಗಿ ವಿಜಯೇಂದ್ರ ಅವರ ವಿರುದ್ಧ ದೂರ್ ಹೇಳಿದ್ರ ಅನ್ನೋ ಒಂದು ಮಾತುಗಳು ಕೂಡ ಇಲ್ಲಿ ಚರ್ಚೆ ಆಗ್ತಿದೆ. ಆದ್ರೆ ಅವ್ರು ನಿನ್ನೆ ಹೇಳಿ ಸ್ಪಷ್ಟನೆ ಕೊಡುವಂತ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದೇನಂದ್ರೆ ಇಲ್ಲೆಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಬಗ್ಗೆ ಚರ್ಚೆನೇ ಆಗಿಲ್ಲ. 3 ತಿಂಗಳು ಒಮ್ಮೆ ನಾನು ಬಂದು ನನ್ನ ಕೇಂದ್ರದ ನಾಯಕರಿಗೆ ಭೇಟಿ ಮಾಡಿ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ತೀನಿ ಅನ್ನೋ ಒಂದು ಮಾಹಿತಿಯನ್ನ ನಿನ್ನೆ ಹಂಚಿಕೊಂಡಿದ್ದಾರೆ ಸಂತೋಷ್. ಎಸ್, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.